ಯಾರು ನೇರ ಮಾರುಕಟ್ಟೆಯಲ್ಲಿ ತನ್ನ ಭವಿಷ್ಯವನ್ನ ಬಿಲ್ಡ್ ಮಾಡ್ಕೊಳ್ಬೇಕು, ಉಜ್ವಲವಾದಂತಹ ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅಂತಕ್ಕಂಥವ್ರಿಗೆ ಒಂದು ದಂತಕಥೆ ಅಂದ್ರೆ ಆ ವ್ಯಕ್ತಿಯ ಹೆಸರು ಜೆ ಮಂಜುನಾಥ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನ್ ಮಾಡಬಹುದು, ಯಾವ ರೀತಿ ಹೋಗ್ಬೇಕು, ಯಾವ ರೀತಿ ಹೋಗಬಾರ್ದು ಅನ್ನೋ ಎಲ್ಲಾ ಎಕ್ಸ್ಪೀರಿಯನ್ಸ್ ಅನ್ನ ನಿಮಗೆ ನನ್ನನ್ನ ಸ್ಟಡಿ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ಅಲ್ವಾ? ಏನಂತೀರಿ? ಅಂಡ್ ನೇರ ಮಾರುಕಟ್ಟೆಯನ್ನ ಶುರು ಮಾಡಿದಾಗ ಆಸ್ ಎ ಸ್ಟೂಡೆಂಟ್ ಆಗಿ 5 ವರ್ಷದಲ್ಲಿ ಲೈಫ್ ಅಲ್ಲಿ ರಿಟೈರ್ಡ್ ಆಗ್ಬೋದು ಅನ್ನೋ ಒಂದು ವಿಚಾರ ಈ ಇಂಡಸ್ಟ್ರಿಗೆ ನನ್ನನ್ನು ಎಳ್ಕೊಂಡು ಬಂತು. ಡೈರೆಕ್ಟ್ ಇಂಡಸ್ಟ್ರಿನಲ್ಲಿ ಯಾವಾಗ ನನಗೆ ರೀಚ್ ಆಯ್ತು, ಆಸ್ ಎ ಸ್ಟೂಡೆಂಟ್ ಆಗಿದ್ದಾಗ ನಿಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ, ತುಂಬಾ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ಕೊಂಡಿರ್ತೀವಿ. ಲೈಫಲ್ಲಿ ಹಂಗಾಗ್ಬೇಕು, ಹಿಂಗಾಗ್ಬೇಕು, ಆ ರೀತಿ ಆಗ್ಬೇಕು, ಈ ರೀತಿ ಆಗ್ಬೇಕು, ಆ ಹಂತಕ್ಕೆ ಹಂಗಿರ್ಬೇಕು, ಹಿಂಗಿರ್ಬೇಕು ನಮ್ಮ ಜೀವನ ಅಂತ ಹೇಳಿ ಎಲ್ಲ ಯಂಗ್ಸ್ಟರ್ಸ್ ನಲ್ಲೂ ಕನಸಿರುತ್ತೆ. ಆ ತರ ಕನಸುಗಾರನಲ್ಲಿ ನಾನು ಒಬ್ಬ ಆಗಿದ್ದೆ. ಯಾವಾಗ ನೇರ ಮಾರುಕಟ್ಟೆ ಸಿಕ್ತೋ ಅನಿಸಿತ್ತು, ನಾನು ಏನ್ ಅನ್ಕೊಳ್ತಿದ್ದೀನೋ ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳಿ ಇದನ್ನ ಗಟ್ಟಿಯಾಗಿ ಹಿಡ್ಕೊಂಡ್ವಿ. ಈ ಇಂಡಸ್ಟ್ರಿ ಯಾವ ಮಟ್ಟದ ಲೈಫ್ ನಲ್ಲಿ ಒಂದು ಟ್ರಾನ್ಸ್ಫಾರ್ಮೇಶನ್ ಕೊಡ್ತು ಅಂತ ಹೇಳಿದ್ರೆ, ಸ್ನೇಹಿತರೆ, ನನ್ನ ಜೀವನದಲ್ಲಿ ಒಂದು ಸಿಂಗಲ್ ಇಂಟರ್ವ್ಯೂ ಕೂಡ ನಾನು ಅಟೆಂಡ್ ಮಾಡಲಿಲ್ಲ. ಬಟ್ ಐ ಟೇಕನ್ ಸೋ ಮೆನಿ ಇಂಟರ್ವ್ಯೂಸ್ ಇನ್ ಮೈ ಕೆರಿಯರ್. ಜೀವನದಲ್ಲಿ ಒಂದೇ ಒಂದು ಕೆಲಸಕ್ಕೂ ಕೂಡ, ಜಾಬ್ಗೂ ಕೂಡ ಇಂಟರ್ವ್ಯೂಗೆ ಅಟೆಂಡ್ ಮಾಡ್ಲಿಕ್ಕೆ ಹೋದವನೇ ಅಲ್ಲ. ಆದ್ರೆ ಇಂಟರ್ವ್ಯೂಸ್ ನ ತಗೊಳ್ತಕ್ಕಂಥ ಒಂದು ಸೌಭಾಗ್ಯ ಇಂಡಸ್ಟ್ರಿ ನನಗೆ ಕೊಡ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಪ್ರೆಸ್ಟೀಜ್ ಇವತ್ತು ಎಂತ ಒಂದು ದೊಡ್ಡ ಪರಿವಾರವಾಗಿ ಆಗಿದೆ ಅಂತ ಹೇಳಿದ್ರೆ, ಬಹುಶಃ ಇದ್ರ ಬಗ್ಗೆ ಹೇಳಲಿಕ್ಕೆ ನನ್ನನ್ನು ಬಿಟ್ರೆ ಯಾರಲ್ಲಿ ಇನ್ಯಾರು ಇಲ್ಲ ಅಂತ ಅನ್ಕೊಳ್ತೀನಿ. ನನ್ನನ್ನು ಬಿಟ್ರೆ ಯಾರು ಕೂಡ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಹೊರಗಡೆ ಒಳಗಡೆ ಎಲ್ಲಾ ರೀತಿಯ ಅನುಭವನ ಪಡ್ಕೊಂಡಾಗ ಮಿಸ್ಟರ್ ಗೌತಮ್ ಬಾಲಿ ಸರ್ ಅವರ ಪ್ರಯತ್ನ ಎಷ್ಟು ಆಳವಾಗಿತ್ತು, ಎಷ್ಟು ಡೀಪ್ ಆಗಿತ್ತು ಅನ್ನೋ ಒಂದು ವಿಚಾರ ತುಂಬಾ ಅರ್ಥ ಆಗುತ್ತೆ. ಈ 20 ವರ್ಷದ ಜರ್ನಿಯನ್ನ ನೆನೆಸ್ಕೊಂಡಾಗ ಮೈ ರೋಮಾಂಚನವಾಗತ್ತೆ. ಹಿತಶತ್ರುಗಳನ್ನು ದಾಟಿ ಕಂಪನಿ 20 ವರ್ಷಗಳನ್ನ ಸಕ್ಸಸ್ಫುಲ್ ಆಗಿ ಯಾಕೆ ಅಂತ ಹೇಳಿದ್ರೆ, ಒಂದು ಕಂಪನಿಯನ್ನ ಕಟ್ಟಿ ಈ ಮಟ್ಟಕ್ಕೆ ಬೆಳೆಸುವಂತದ್ದು ಅಂತ ಹೇಳಿದ್ರೆ ಅದು ಅಷ್ಟು ಸಾಧಾರಣವಾದಂತ ಸಾಮಾನ್ಯವಾದಂತ ವಿಷಯ ಅಲ್ವೇ ಅಲ್ಲ. ಇವತ್ತು ಇಡೀ ಭಾರತದ ಒಂದು ನೇರ ಮಾರುಕಟ್ಟೆಯನ್ನ ಇಡೀ ವಿಶ್ವ ತಿರುಗಿ ನೋಡೋ ಲೆವೆಲ್ಗೆ ಇವತ್ತು ವೆಸ್ಟೀಜ್ ಬೆಳೆದಿದೆ ಅಂದ್ರೆ ಈ ಸಿಸ್ಟಮ್ ನ ಕಟ್ಟಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಸಿದಂತ ಮಿಸ್ಟರ್ ಗೌತಮ್ ಬಾಲಿ ಸರ್ ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಣ. ಅಂಡ್ ಅಟ್ ದ ಸೇಮ್ ಟೈಮ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿನ ನಾನು ಶುರು ಮಾಡಿದಾಗ ಇಂಡಸ್ಟ್ರಿನಲ್ಲಿ ಬೆಸ್ಟ್ ಪ್ಲಾಟ್ಫಾರ್ಮ್ ನ ಹುಡುಕ್ಲಿಕ್ಕೆ ನನಗೆ 9.5 ವರ್ಷ ಸಮಯ ತಗೊಳ್ತು. 9.5 ವರ್ಷ ಸಮಯದ ನಂತರ ಮರಳುಗಾಡ್ ನಲ್ಲಿ ನೀರು ಸಿಕ್ಕೋ ಹಂಗೆ ಓಯಾಸಿಸ್, ಮರಳುಗಾಡ್ ನಲ್ಲಿ ನೀರು ಸಿಕ್ಕಿದ್ರೆ ಅದನ್ನ ಓಯಾಸಿಸ್ ಅಂತಾರೆ. ನೇರ ಮಾರುಕಟ್ಟೆಯಲ್ಲಿ ಅಂತ ಒಂದು ದಿನ ಇತ್ತು. ಯಶಸ್ಕೋಸ್ಕರ ಪರಿತಪಿಸ್ತಕ್ಕಂಥ ಅದೆಷ್ಟೋ ಸಾವಿರಾರು ಜನ ಭಾರತದಾದ್ಯಂತ ಕಾಯ್ತಾ ಇದ್ರು. ಬೇರೆ ಬೇರೆ ದೇಶಗಳಲ್ಲಿ ಇಂಡಸ್ಟ್ರಿ ಹೆಂಗ್ ಬೆಳೆದಿದೆ ಅದೇ ತರ ಇಂಡಿಯಾದಲ್ಲೂ ಬೆಳೆಯುತ್ತೆ ಅಂತ ಹೇಳಿ ಕನಸು ಕಾಣ್ತಾ ಕೂತ್ಕೊಂಡಿರುವಂತ ಒಂದು ಸಂದರ್ಭದಲ್ಲಿ ಒಂದು ಕಂಪನಿಯನ್ನ ಹುಟ್ಟಾಕ್ತಾರೆ. ಆ ಕಂಪನಿ ಯಾವ ಮಟ್ಟಕ್ಕೆ ಇವತ್ತು ಸಕ್ಸಸ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ಮರಳುಗಾಡಿನಲ್ಲಿ ಓಯಾಸಿಸ್ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೋ ಅದೇ ತರ ನೇರ ಮಾರುಕಟ್ಟೆಯಲ್ಲಿ ಲಕ್ಷ ಸಂಪಾದನೆ ಮಾಡೋದು ಚಿಕ್ಕ ಮಕ್ಕಳು ಗೋಲಿ ಆಡೋಷ್ಟು ಈಸಿ ಅನ್ನೋ ಸಿಸ್ಟಮ್ ನ ವೆಸ್ಟೀಜ್ಗೆ ಥ್ಯಾಂಕ್ಸ್ ಹೇಳ್ತಾ, ಯಾವಾಗ ವೆಸ್ಟೀಜ್ ನಾನು ಶುರು ಮಾಡಿದೆ, ಕಾರ್ ಬೇಕು ಅನ್ಕೊಂಡೆ ಕಾರ್ ಸಿಕ್ತು, ಮನೆ ಬೇಕು ಅನ್ಕೊಂಡೆ ಮನೆ ಸಿಕ್ತು, ಫಾರಿನ್ ಟ್ರಿಪ್ ಬೇಕು ಅನ್ಕೊಂಡೆ ಫಾರಿನ್ ಟ್ರಿಪ್ ಸಿಕ್ತು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಫಿಲ್ಮ್ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಗೂಗ್ಲಿ ಫಿಲಂ ನೆನಪಿದ್ಯಾ? ಗೂಗ್ಲಿ ಫಿಲಂ ಅಲ್ಲಿ ಕೂತ್ಕೊಂಡು ಜಾಗ್ವಾರ್ ನೋಡಿ ಥಿಯೇಟರ್ ಅಲ್ಲೇ ಡಿಸೈಡ್ ಮಾಡಿದೆ, ಎಸ್ ಈ ಕಾರ್ನ ತಗೊಳ್ಬೇಕು ಅಂತ ಹೇಳಿ. ಅಂಡ್ ಅಫ್ ಕೋರ್ಸ್ ಯಾವ ಕಾರ್ನ ಥಿಯೇಟರ್ ಅಲ್ಲಿ ಕೂತ್ಕೊಂಡು ತಗೊಳ್ಬೇಕು ಅನ್ಕೊಂಡ್ವೋ ಅದೇ ಕಾರ್ನ ಪರ್ಚೇಸ್ ಮಾಡ್ತಕ್ಕಂಥ ತಾಕತ್ ನನಗೆ ವೆಸ್ಟೀಜ್ ಕೊಡ್ತು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನ್ಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಆಗ ವೆಸ್ಟೀಜ್ ನ ನಾನು ಬೆಳಿಬೇಕು, ನಮ್ಮವ್ರನ್ನು ಬೆಳೆಸ್ಬೇಕು ಅಂತ ತಗೊಂಡ್ವಿ. ಈಗ ವೆಸ್ಟೀಜ್ ನ ಮುಂದುವರಿಸ್ತಾ ಇದೀವಿ, ನಮ್ಮವ್ರನ್ನ ಬೆಳೆಸ್ಲಿಕ್ಕೋಸ್ಕರ. ಇವತ್ತು ವೆಸ್ಟೀಜ್ ಫೈನಾನ್ಷಿಯಲಿ ಫ್ರೀಡಮ್, ಟೈಮ್ ಫ್ರೀಡಮ್ ಅಂಡ್ ಪ್ರಪಂಚ ಅನ್ಕೊಂಡ್ರೆ, ಪ್ರಪಂಚದ ಮ್ಯಾಪ್ ಇಟ್ಕೊಂಡು ಸುತ್ತಾಡಬೇಕು ಅನ್ಕೊಂಡ್ರೆ ಸುತ್ತಾಡ್ತಕ್ಕಂಥ ಎಲ್ಲಾ ಶಕ್ತಿಯನ್ನು ಇವತ್ತು ನೇರ ಮಾರುಕಟ್ಟೆ ಕೊಟ್ಟಿದೆ. ಅಂಡ್ ಆದ್ರೆ ಒಂದು ಹುಚ್ಚು, ಸೌತ್ ಇಂಡಿಯನ್ ಸೆಂಟಿಮೆಂಟಲ್ ಫೂಲ್ಸ್ ಅಂತಾರಲ್ಲ ಹಾಗೆ ಒಂದು ಹುಚ್ಚು ನನ್ನ ನಚ್ಕೊಂಡಿರೋರ್ನ ಮಿಲೇನಿಯರ್ಸ್ ಮಾಡಬೇಕು. ಇದು ನನ್ನ ಶಪಥ. ಯಾರೆಲ್ಲ ಈ ಬಿಸ್ನೆಸ್ ಅನ್ನ ಗೆಲ್ಲಬೇಕು ಅನ್ಕೊಳ್ತೀರಾ ನೀವು ಗೆಲ್ತೀರಾ, ಯಾರು ನಮ್ಮವ್ರನ್ನ ಗೆಲ್ಲಿಸ್ಬೇಕು ಅನ್ಕೊಳ್ತೀರಾ ನೀವು ಅವ್ರನ್ನು ಕೂಡ ಗೆಲ್ಲಿಸ್ತೀರಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಅಂಡ್ ಈ ಬಿಸ್ನೆಸ್ ನ ಮುಂದುವರಿಸಲಿಕ್ಕೆ ನನಗೆ ಪ್ರೇರೇಪಣೆ ಆದಂತ ನಮ್ಮ ಮಿಸ್ಸಸ್ಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.